ವಾರ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದೃಶ್ನಿ. ನನ್ನ ಜೊತೆ ನಾನು ಅಂದ್ರೆ ನಂಬರ್ ಅಂದ್ರೆ ನಾನು ಅಂತ ಹೇಳು ಗುರುಗಳಿದ್ದಾರೆ. ಗುರುಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಆರ್ಯವರ್ಧನ್ ಗುರುಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯರ್ಮತಾಯ ಭೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಕ್ಷಣದೆ ಗುರುಗೂ ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಆ್ಯಂಡ್ ಸೋಮವಾರದಿಂದ ಭಾನುವಾರದವರೆಗೂ ಈ ವಾರ ಹೇಗಿರುತ್ತೆ ಭವಿಷ್ಯ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೀವು ತಿಳಿಸ್ಕೊಡ್ತಿದ್ದೀರಾ. ಅಷ್ಟೇ ಅಲ್ದಿರ ಈ ವಾರದಲ್ಲಿ ಕುಜ ಮತ್ತು ಬುಧ ಗ್ರಹ ಚೇಂಜ್ ಆಗೋದು ಯಾವ ರಾಶಿಗೆ ಒಳಿತು ಮತ್ತು ಯಾವ ರಾಶಿಗೆ ಕೆಡುಕು. ಸೊ ಕುಜ ಮತ್ತು ಬುಧ ಗ್ರಹದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಗುರುಗಳೇ? ಕುಜ ಭಾಳ ಪವರ್ಫುಲ್ ಅಂತ ಗ್ರಹ. ಮೊದಲಿಗೆ ಮೇಷರಾಶಿಯರು ಸಾಕಷ್ಟು ಜನ ಸೈಕಲ್ ಹೊಡಿತಾಯಿದ್ರು. ಇನ್ನು ಮುಂದೆ ಆ ಥರ ಒಂದು ಪ್ರಾಬ್ಲಮಲ್ಲಿ ಏನಿಲ್ಲ, ಭಾಳ ಚೆನ್ನಾಗಿ ಇನ್ನು ಮುಂದೆ ಬದಲಾವಣೆ ಆಗುತ್ತೆ. ಇಷ್ಟು ದಿವಸ ಏನು ಒಂದು ಕೆಟ್ಟ ಪರಿಣಾಮಗಳು ಕಮಲಾಸನ ಆಗಿರ್ಬೋದು, ಮಂಗಳೂರು ಭಾಗದಲ್ಲಿ ಎಲ್ಲ ಕಡೆ ಕಿರಿಕ ಆಗ್ತಾಯಿತ್ತು, ಎಲ್ಲವೂ ಕೂಡ ದುಃಖ ಆಗ್ತಾಯಿತ್ತು. ಆದ್ದರಿಂದ ಬುಧಗ್ರಹ 6ನೇ ತಾರೀಕು ಬದಲಾವಣೆ ಆಗ್ತಾನೆ. ಅವ್ನು ಸ್ವಂತ ಮನೆಗೆ ಬರ್ತಾನೆ ಮಿಥುನ ರಾಶಿಗೆ. ಕುಜ ಬಂದು ಸಿಂಹ ರಾಶಿಗೆ 7ನೇ ತಾರೀಕು ಬರ್ತಾನೆ. ಇಬ್ಬರು ಕೂಡ ಬದಲಾವಣೆ ಆಗ್ತಾರೆ. ಕುಜ ನೀಚನಾಗಿದೆ. ಹಾಗಾಗಿಯೇ ಈ ಮಂಗಳೂರು ಭಾಗದಲ್ಲಿ ಗಲಾಟೆ ಆಗಿರ್ಬೋದು. ಕಮಲಾಸನ್ ಖಂಡಿತಲ್ಲೂ ಕೂಡ ಕಮಲಾಸನ್ ಯಾವಾಗಲಾದ್ರು ಸಾರಿ ಕೇಳ್ಬೋದು. ಖಂಡಿತಲ್ಲೂ ಅವ್ರಿಗೂ ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಬುಧಗುರ ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಮೇಷರಾಶಿ 2ನೇ ತಾರೀಕಿಂದ 8ನೇ ತಾರೀಕು ಅಂದರೆ ಸೋಮವಾರದಿಂದ ಭಾನುವಾರವರೆಗಿದ್ದು ರಾಶಿ ಭವಿಷ್ಯ. ಇದರಲ್ಲಿ ಬಹಳ ವಿಶೇಷವಾಗಿ ಚಂದ್ರ ಇವತ್ತಿನ ಲೆಕ್ಕಾಚಾರಕ್ಕೆ ಚಂದ್ರ ಬರೀ ಕೇವಲ 2 ರಾಶಿ 3 ರಾಶಿ ಮಾತ್ರ ಚೇಂಜ್ ಆಗ್ತಾನೆ. ಚಂದ್ರಗ್ರಹ ಸಿಂಹ, ಕನ್ಯಾ, ತುಲಾ ರಾಶಿ ಚೇಂಜ್ ಆಗ್ತಾನೆ. 3 ರಾಶಿಗೆ ಚೇಂಜ್ ಆಗ್ತಾನೆ ಅಷ್ಟೇ. ಕುಜಗ್ರಹ ಸ್ವಂತ ಮನೆಗೆ ಭಾಳ ದಿವಸದಿಂದ ನೀಚನಾಗಿದೆ. ಅದರಿಂದ ನೀರಿಂದ ಪರಿಣಾಮ ಎಲ್ಲವೂ ಬೀಳ್ತೈತೆ. ಇನ್ನು ಮುಂದೆ ಹಂಗೆಲ್ಲ ಆಗಲ್ಲ. 100% ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಓದು ಬರಹಕ್ಕೆ ಹೇಗಿರುತ್ತೆ ನೋಡೋಣ. ಮೊದಲಿಗೆ ಈ ವಾರದಲ್ಲಿ ಹುಟ್ಟೋಂಥ ಮಕ್ಕಳು IAS ಆಫೀಸರ್, IPS ಆಫೀಸರ್ ಹುಡ್ತಾರೆ 100%. ಈ ವಾರದಲ್ಲಿ ಹುಟ್ಟೋರು. ಮತ್ತು ಈ 15ನೇ ತಾರೀಕು ಮುಂದಿನ ವಾರ ಹುಟ್ಟಿದ್ರು ಕೂಡ IAS IPS ಆಫೀಸರು, ಮೆಡಿಕಲ್ ಸೀಟ್, ಕೋಟ್ಯಾಧೀಶರು, ಲಕ್ಷಾಧೀಶರು 100%. ಹೆವಿ ರಿಚ್ ಪೀಪಲ್ಸ್ ಹುಡ್ತಾರೆ 100%. ಈ ಸರಿ ಈ ಎಲ್ಲ ಡೇಟು ಚೆನ್ನಾಗಿದೆ. ಗ್ರಹಗಳು ಎಲ್ಲ ಕಡೆ ಸರಿ ಹೋಗುತ್ತೆ. 6ನೇ ತಾರೀಕಿಂದ ಎಲ್ಲವೂ ನಾರ್ಮಲ್ ಆಗುತ್ತೆ. ಗ್ರಹಗಳು ಇಷ್ಟೊಂದು ಉಕ್ರೋಪಕ್ಕೆಲ್ಲ ಹೋಗಲ್ಲ 100%. ಅದರಿಂದ ಮೊದಲಿಗೆ ಮೇಷರಾಶಿ ಬಗ್ಗೆ ಹೇಳ್ತೀನಿ 100%. ಮೇಷರಾಶಿಯವರಿಗೆ ಸಿಕ್ಕಾಪಟ್ಟೆ ಲಾಭ ಇದೆ. ಮೇಷರಾಶಿಯವರು ಸಾಕಷ್ಟು ನೋವನ್ನು ಅನುಭವಿಸ್ತಾರೆ. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಯಾರು ಹುಟ್ಟಿದ್ರೋ ಭಾಳ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಹಾಸ್ಪಿಟ್ಲ್ ಪ್ರಾಬ್ಲಮ್ಮು, ಮನೆ ಪ್ರಾಬ್ಲಮ್ಮು, ಕೋರ್ಟು ಕೇಸು, ಮನೇಲಿ ಜಗಳಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಒಂದು ನಿಶ್ಚಿತ ಪರಿಹಾರ ಹಾಕ್ತಾನೆ 100%. ಇನ್ನು ಮುಂದೆ ಪರಿಹಾರಗಳಾಗುತ್ತೆ. ಬುಧ ಮತ್ತು ಗುರುಗ್ರಹ ಇವ್ರು ಮಾಡಬೇಕಾದ್ರೆ ಒಂದು ಮೇಷರಾಶಿಯವರಿಗೆ ಈ ವಾರ ತುಂಬ ರಾಜಯೋಗದ ಫಲಗಳಿದ್ದಾವೆ. ಭಾಳ ಅದ್ಭುತವಾದ ರಾಜಯೋಗದ ಫಲಗಳಿದ್ದಾವೆ. ನಿಮ್ಮ ಕೈಲಿ ಆದರೆ 100% ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ನೀವು ಸಾಕಷ್ಟು ನನ್ನ ಒಪಿನಿಯನ್ ಪ್ರಕಾರ ಭಾಳ ಸಂಜೆ ಮೇಲೆ ಭಾಳ ವಿಶೇಷವಾಗಿ ಯಾರು ಭಿಕ್ಷುಕರಿಗೆ ಊಟ ಕೊಡೋದು ಇಲ್ಲ ಕಾಗೆಗೆ ಊಟ ಕೊಡೋದ್ರಿಂದ ನಿಮ್ಮ ಫಲಾಭ್ರಮ ಭಾಳ ಕ್ಲಿಯರ್ ಆಗ್ತದೆ 100%. ಮತ್ತು ಬೆಕ್ಕಿಗೆ ಹಾಲಿಡೋದು, ಬೆಕ್ಕನ್ನ ಸಾಕೋದು, ಬೆಕ್ಕಿಗೆ ಹಾಲಿಡೋದು ಇದು ನಿಮ್ಮ ಸಖತ್ ಇಂದ್ರ ಪದವಿ ಯೋಗವನ್ನು ಕೊಡುತ್ತೆ 100%. ಇಂದ್ರ ಪದವಿಯನ್ನು ಯೋಗ ಕೊಡುತ್ತೆ 100%. ಮತ್ತು ಯಾವಾಗಲಾರು ಹಸುನ ಮೈ ತೊಳೆಯೋದು ಭಾಳ ವಿಶೇಷ. ಇಲ್ಲ ಹಸುಗೆ ಹುಲ್ಲು ಕೊಡೋದು ಇದರಿಂದ ಮೇಷರಾಶಿಗೆ ತುಂಬ ರಾಜಯೋಗದ ಫಲವನ್ನು ಕೊಡುತ್ತೆ. ಮೇಷರಾಶಿಗೆ ವಿಪರೀತ ರಾಜಯೋಗದ ಫಲವನ್ನು ಈ ವಾರ ಅನುಭವಿಸ್ತೀರ 100%. ಮತ್ತು ನಿಮಗೆ ಫ್ರೆಂಡ್ಶಿಪ್ ಬುಧಗ್ರಹ ಮತ್ತು ಗುರುಗ್ರಹ ಇಬ್ಬರು ಒಟ್ಟಿಗೆ ಸೇರ್ತಾರೆ 100%. ನಿಮಗೆ ಫ್ರೆಂಡ್ಶಿಪ್ಪಿಂದ ತುಂಬ ಒಳ್ಳೆಯದಾಗುತ್ತೆ. ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಿರಕ್ಕಲ್ಲ ಅಂಥ ಒಂದು ರಾಜಯೋಗವನ್ನು ಕೊಡುತ್ತೆ 100%. ಸೂರ್ಯ ಒಂಟಿ ಸೂರ್ಯ ಇದೆ. ನಿಮಗೆ ಏನಾದ್ರು ಕಾನೂನು ರೀತಿಯಲ್ಲಿ ಏನಾದರೂ ಕೋರ್ಟು ಕೇಸ್ ಇದ್ದರೆ ನಿಮಗೆ ಜಯವನ್ನು ಕಾಣುತ್ತೆ. ಒಂಟಿ ಸೂರ್ಯ ಈ ಸಖತ್ ರಾಜಯೋಗವನ್ನು ಕೊಡ್ತಾನೆ. ಕುಜ ಬಹಳ ವಿಶೇಷವಾಗಿ ಕೇತು ಜೊತೆಗೆ ಸಂಬಂಧವನ್ನು ಮಾಡ್ತಾನೆ. ಕೇತು ಜೊತೆ ಸಂಬಂಧ ಮಾಡೋದ್ರಿಂದ ನಿಮ್ಮ ರಾಶಾಧಿಪತಿ ಕೇತು ಜೊತೆಗೆ 7ನೇ ತಾರೀಕು ಸೇರೋದ್ರಿಂದ ನಿಮಗೆ 7ನೇ ತಾರೀಕಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ 100%. ವಿಪರೀತ ರಾಜಯೋಗವನ್ನು ಮೇಷರಾಶಿಯರು 7ನೇ ತಾರೀಕು ಮೇಲೆ ಸಿಗುತ್ತೆ. ಕುಜ ಮತ್ತು ಕೇತು ಇದ್ದಾಗ ನಿಮಗೆ ಗಂಡುಸ್ತನಗಳು ಲವ್ಗಳು ಜಾಸ್ತಿ ಆಗುತ್ತೆ 100%. ಅಂದರೆ ಎಷ್ಟೋ ಜನಕ್ಕೆ ತುಂಬ ಜನ ಗಂಡಸಾಗಿಬಿಟ್ಟಿದ್ರೆ ಗಂಡುಸ್ತನ ಹಾಕಲಿ, ಇವ್ರಿಗೆ ಸಿಕ್ಕಾಪಟ್ಟೆ ಗಂಡುಸ್ತನ ಇರುತ್ತೆ. ಕುಜ ಮತ್ತು ಕೇತು ಇದ್ದಾರಲ್ಲ ಗಂಡುಸ್ತನ ಜಾಸ್ತಿ ಇರುತ್ತೆ 100%. ಭಾಳ ವೈಬ್ರೇಷನ್. ಮತ್ತು ಶುಕ್ರ ರಾಶಿಲಿರೋದ್ರಿಂದ ನಿಮ್ಮ ಶುಕ್ರ ರಾಶಿಲಿರೋದ್ರಿಂದ ಭಾಳ ಅದ್ಭುತವಾಗಿ ಜಾಸ್ತಿ ಮೊಸರನ್ನವನ್ನು ನೀವು ಜಾಸ್ತಿ ಈ ವಾರ ಊಟ ಮಾಡಿದರೆ ಮೇಷರಾಶಿಗೆ ಸಖತ್ ಅಷ್ಟ ಐಶ್ವರ್ಯನೂ ಕೂಡ ಸಿಗುತ್ತೆ. ಮತ್ತು ಊಟದಲ್ಲಿ ತುಪ್ಪವನ್ನು ಬೆರಕೆ ಮಾಡಿ ಊಟ ಮಾಡಿದ್ರೆ ತುಂಬ ಲಕ್ಕನ ಬರುತ್ತೆ. ಮತ್ತು ಹಾಲು ಕುಡಿಯೋದ್ರಿಂದ ತುಂಬ ಲಕ್ ಬರುತ್ತೆ. ಶುಕ್ರಗ್ರಹಕ್ಕೆ ಹಾಲು ಕುಡಿಯೋದ್ರಿಂದಲೂ ಕೂಡ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಮೇಷರಾಶಿಯರು ಖಂಡಿತಲೂ ಕೂಡ ಕಾಣ್ತೀರ.
ಮತ್ತು ಇಲ್ಲಿ ಯಾವಾಗಲೂ ಅಷ್ಟೇ ವಿಪರೀತ ರಾಜಯೋಗನ ನಿಮ್ಗೆ ಯಾಕೆ ಕೊಡ್ತಾನೆ ಅಂದರೆ ಶನಿ ಒಬ್ಬ ವೀಕ್ ಆಗಿದ್ದಾನೆ. ಶನಿನ ಜಾಸ್ತಿ ನಿಮ್ಮ ಗಾಡಿಯನ್ನು ತೊಳೆದು ನೀವು ಜರ್ನಿ ಮಾಡೋದ್ರಿಂದ ನಿಮಗೆ ಮೇಷರಾಶಿಗೆ ವಿಪರೀತ ರಾಜಯೋಗ ಬರುತ್ತೆ. ಪ್ರತಿ ದಿವಸ ನೀವು ಟೈರನ್ನ ತೊಳೆದ್ಬಿಟ್ಟೆ ಗಾಡಿ 2 ವೀಲರ್ ಕಾರನ್ನು ನೀವು ಮೆತ್ತಬೇಕಾಗುತ್ತೆ. ಯಾಕಂದರೆ 12ನೇ ಮನೇಲಿ ಶನಿ ಭಾವ ಇದ್ದಾನೆ. ಶನಿನ ನೀವು ಪೂಜಿಸೋದು, ಪ್ರೇಯರ್ ಮಾಡಿಸೋದು ಭಾಳ ಒಳ್ಳೆಯದು. ಅಂದರೆ ದೇವರಿಗೆ ಗಾಡಿನ ಕೈ ಮುಗಿದು ಹತ್ತೋದ್ರಿಂದ ನಿಮಗೆ ಮೇಷರಾಶಿಗೆ ವಿಪರೀತ ಶುಭ ಫಲವನ್ನು ನೀವು ಕಾಣ್ತೀರ. ಈ ವಾರ ನೀವು ಬಂಗಾರದಂಥ ರಾಜಯೋಗ ಇದೆ ನಿಮ್ಮ ಕೈಲಿ. ಆದರೆ ಉಪ್ಪನ್ನು ಯಾವ್ದಾದ್ರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಉಪ್ಪು ಭಾಳ ವಿಶೇಷವಾಗಿ ತೊಗರಿಬೇಳೆಯನ್ನು ದೇವ್ರಿಗೆ ಕೊಟ್ಬಿಟ್ಟು ಬಂದರೆ ನಿಮ್ಗೆ ತುಂಬ ಪಾಸಿಟಿವ್ನ ಕಾಣ್ತಾರೆ 100%. ಮತ್ತು ಉಪ್ಪನ್ನು ಹಾಕಿ ಮನೆ ಒರೆಸ್ತಾರೆ ತುಂಬ ಜನ ವೀಡಿಯೋದಲ್ಲಿ ಹೇಳಿರ್ತಾರೆ ಉಪ್ಪು ಹಾಕಿ ನೆಲ ಒರೆಸಿ ಅಂತ. ಖಂಡಿತ ಹಂಗೆಲ್ಲ ಮಾಡೋಕ್ಕೆ ಹೋಗಿ ಉಪ್ಪನ್ನೆಲ್ಲನೂ ಲಕ್ಷ್ಮಿಗೆ ಹೋಲಿಸ್ತೀವಿ. ಉಪ್ಪನ್ನು ತುಂಬ ಜನ ಬಾತ್ರೂಮಲ್ಲಿ ಇಡ್ತಾರೆ 100%. ಇದೆಲ್ಲ ನೆಗೆಟಿವ್. ಉಪ್ಪನ್ನು ಬಾತ್ರೂಮ್ ಹತ್ರ ಇಡೋದು. ಮತ್ತು ಬಾಗಿಲು ಮೂಲೆಯಲ್ಲಿ ಉಪ್ಪನ್ನು ಇಡ್ತಾರೆ. ಹಂಗೆಲ್ಲ ಬಾಗಿಲು ಮೂಲೆಯಲ್ಲೆಲ್ಲ ಉಪ್ಪನ್ನು ಇಟ್ಟರೆ ಅಣ್ಣ ತಮ್ಮ ಕುಟುಂಬದವರೆಲ್ಲ ಜಗಳ ಆಡ್ತಾರೆ 100%. ಉಪ್ಪನ್ನು ಹಂಗೆಲ್ಲ ನಿಮಗೆ ಕೆಟ್ಟದಕ್ಕೆಲ್ಲ ಬಳಸ್ಬಾರ್ದು. ಬಾತ್ರೂಮಲ್ಲಿ ಉಪ್ಪನ್ನ ಊಟಕ್ಕೆ, ದೇವ್ರ ಪ್ರಸಾದಕ್ಕೆ, ನಮ್ಮ ಪ್ರಸಾದಕ್ಕೆ ಊಟ ಮಾಡ್ತಾರೆ. ಎಷ್ಟೋ ಜನದ ಮನೆಯಲ್ಲಿ ಗೊತ್ತಿಲ್ಲದಲ್ಲಿ ಯಾರೋ ಮಗ್ಗಿ ಜ್ಯೋತಿಷ್ ಹೇಳೋರು ಬಾತ್ರೂಮಲ್ಲಿ ಉಪ್ಪನ್ನ ಇಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಉಪ್ಪನ್ನ ಬಾಟ್ಲಲ್ಲಿ ಇಟ್ಟಿರ್ತಾರೆ ಬಾತ್ರೂಮ್. ದಯವಿಟ್ಟು ಉಪ್ಪನ್ನೆಲ್ಲ ಜಗತ್ತಿನ ಅದಕ್ಕೆ ಟ್ಯಾಕ್ಸ್ ಇಲ್ದಿರೋದು ಉಪ್ಪು. ಮಹಾತ್ಮ ಗಾಂಧಿ ಹೋರಾಟ ಮಾಡಿದ್ರು ಉಪ್ಪಿಗೆ ಟ್ಯಾಕ್ಸ್ ಬೇಡ ಅಂತ. ಹಾಗೆ ಉಪ್ಪು 20,000 ರೂಪಾಯಿ ಕೆ ಜಿ ಉಪ್ಪು ಇದೆ, ಯಾರಿಗೂ ಗೊತ್ತಿಲ್ಲ. 20,000 ರೂಪಾಯಿ ಕೆ ಜಿ ಉಪ್ಪು ಇದೆ. ಅದನ್ನು ಬಿದಿರು ಉಪ್ಪು ಅಂತ ನೀವು ಕೇಳಿಲ್ಲ ಅನ್ಸುತ್ತೆ ಮೇಡಮ್ ಅಲ್ವಾ? 20,000 30,000 ರೂಪಾಯಿ 2 ಲಕ್ಷ ರೂಪಾಯಿವರೆಗೂ ಉಪ್ಪಿದೆ ಕೆ ಜಿ. ನಿಮ್ಗೆ 2,000 ಬ್ಲ್ಯಾಕ್ ಉಪ್ಪು 2 ಲಕ್ಷ ರೂಪಾಯಿ ಇದೆ. ನೀವು ಬರೀ 2,000 ರೂಪಾಯಿ ಉಪ್ಪು, 200 ರೂಪಾಯಿ 20 ರೂಪಾಯಿ ಉಪ್ಪಾಗಿ ಗೊತ್ತಿಲ್ಲದಿರೋದು 2 ಲಕ್ಷ ರೂಪಾಯಿಗೂ ಉಪ್ಪಿನ ರೈಟ್ ಇದೆ 100%. ತುಂಬ ರಿಚ್ ಪೀಪಲ್ಸ್ ಅದನ್ನು ಊಟ ಮಾಡ್ತಾರೆ. ಉಪ್ಪನ್ನು ದಯವಿಟ್ಟು ನಿಮ್ಮ ಉಪ್ಪನ್ನು ಮನೇಲಿ ಹಾಕಿ ಒರೆಸೋದನ್ನ ದಯವಿಟ್ಟು ಮಾಡಬೇಡಿ. ನೆಗೆಟಿವಿಟಿ ಹೋಗುತ್ತೆ ಉಪ್ಪನ್ನ ನೀರಿಗೆ ಹಾಕಿ. ಇಲ್ಲ ಉಪ್ಪಲ್ಲಿ ಮಾಡಬಾರ್ದು. ಅದನ್ನು ನಾವು ದೇವ್ರಿಗೆ ಲಕ್ಷ್ಮಿಗೆ ಹೋಲಿಸ್ತೀವಿ. ಹಾಗಾಗಿ ಮನೆಗೆ ಬಟ್ ದೇವರಿಗೆ ನೈವೇದ್ಯ ಮಾಡೋ ಮೊಸರನ್ನಕ್ಕೆ ಉಪ್ಪು ಹಾಕಲ್ಲ ಅಲ್ಲ? ಗೊತ್ತಾಯ್ತು. ಭಾಳ ಜನದ ಮೇಲೆ ಹಾಕ್ತಾರೆ 100%. ಭಾಳ ಅದ್ಭುತವಾಗಿ ಉಪ್ಪನ್ನೆಲ್ಲನೂ ಮಾಡಿ 100% ಹಾಕ್ತಾರೆ. ಹಾಗಾಗಿ ಉಪ್ಪು ಭಾಳ ಲಕ್ಷ್ಮಿ ಸಂಕೇತ. ನಿಮ್ಮ ಮನೇಲಿ ಉಪ್ಪನ್ನ ಹಾಕಿ ಒರೆಸ್ಬೇಡಿ. ಬಾತ್ರೂಮಲ್ಲಿ ಉಪ್ಪನ್ನ ಇವಾಗೆಲ್ಲ ತುಂಬ ಪೆನಾಲ್ಗಳು ಅವು ಇವೆಲ್ಲ ತುಂಬ ಬಂದಿವೆ ಮನೆ ಕ್ಲೀನ್ ಮಾಡೋಕ್ಕೆ. ಅದನ್ನು ಯೂಸ್ ಮಾಡಿ. ಭಾಳ ವೈಬ್ರೇಷನ್, ತುಂಬ ಬಣ್ಣವನ್ನು, ತುಂಬ ಅದ್ಭುತತೆ. ಇವರಿಗೆ ಅದ್ಭುತವಾದ ಬಣ್ಣ ಈ ವಾರ ನಿಮಗೆ ಯೆಲ್ಲೋ ಕಲರು, ಗ್ರೀನ್ ಕಲರು, ರೆಡ್ ಕಲರ್ ಬಣ್ಣನ ಯೂಸ್ ಮಾಡಿ ಲಕ್ ಬರುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಲಕ್ ಬರುತ್ತೆ.